Like the way now, by the way, for the first time, Sheila has, someone has gifted me on this show. That I'm making. But Sheila gifted me with this like beautiful, ಎರಡು ನಾನು ಆ್ಯಕ್ಚುಲಿ ಬೀಟ್ಸ್ ಹಾಕೊತಿದ್ದೆ ಮುಂಚೆ ಅಂದರೆ ಶೋಕಿಗೆ ಹಾಕೊತಿದ್ದೆ ಇಟ್ ಲೈಕ್ ಐ ಯೂಸ್ ಟು ಬೈ ಇನ್ ಬ್ರಿಗೇಡ್ ರೋಡ್ ಸಿ ದಟ್ಸ್ ಅಗೇನ್ ಡೇಂಜರಸ್ ಯಾಕೆ ಗೊತ್ತಾ ಬಿಕಾಸ್ ಕ್ರಿಸ್ಟಲ್ಸ್ ಹ್ಯಾವ್ ಕಾನ್ಷಿಯಸ್ನೆಸ್ ನೈಸ್ ದೇ ಹ್ಯಾವ್ ದ ಪವರ್ ಟು ಅಬ್ಸಾರ್ಬ್ ಎನರ್ಜಿ ಆ್ಯಂಡ್ ಯಾರು ಅದಕ್ಕೆ ಟಚ್ ಮಾಡಿದ್ದಾರೆ ನಿಮಗೆ ಗೊತ್ತಿಲ್ಲ. ನೀವು ನೋಡ್ತೀರಾ ಲಾಟ್ ಆಫ್ ಟೈಮ್ಸ್ ಶಾಪ್ನಲ್ಲಿ ಜನ ಹೋಗ್ತಾರೆ ಟಚ್ ಮಾಡ್ತಾರೆ ಅಂಡ್ ಹಿಂಗೆ ಹಾಕ್ತಾರೆ ಹಿಂಗೆ ಟಚ್ ಮಾಡ್ತಾರೆ ಕೋಲ್ಡ್ ಇದೆ ಟಚ್ ಇಟ್ ದಿಲ್ ಫೀಲ್ ಇಟ್ ಯು ಡೋಂಟ್ ನೋ ಅವ್ರು ಸೂಸೈಡಲ್ ಇದ್ದಾರೆ ಅವ್ರಿಗೆ ಏನು ಕ್ಯಾನ್ಸರ್ ಇದೆ ಏನು ಬೈಪೋಲಾರ್ ಪ್ರಾಬ್ಲಮ್ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ ಯು ಡೋಂಟ್ ನೋ ಏನೇನು ಪ್ರಾಬ್ಲಮ್ ಸಮ್ ಅಡಿಕ್ಷನ್ ಸಮ್ ಸ್ಪಿರಿಟ್ ಸಮ್ ಎಂಟಿಟಿ. ಐ ಥಿಂಕ್ ದಟ್ ಇಸ್ ವೈ ಮೋಸ್ಟ್ ಆಫ್ ದ ಪೀಪಲ್ ಎಷ್ಟೋ ಜನ ಬಟ್ಟೆಗಳು ತೊಗೊಳ್ತಾರಲ್ಲ they don't wear it immediately. They come, they get it, they put it for the laundry, then they are going to... You should also wash it in salt. Wash it in salt, yes, they do, and then press ಮಾಡಿ ಆಮೇಲೆ ಅದನ್ನ ಹಾಕೊಂತಾರೆ. I'll be like, why are they following this? Because I'm like... Because it's all energy, no? I go to the, like, ಅದೊಂದು ಬಟ್ಟೆ ಅಂಗಡಿಗೆ ತೊಗೋಬೇಕಂದ್ರೆ ಹೋಗ್ತೀನಿ, ಟ್ರಯಲ್ ರೂಮಲ್ಲಿ ಚೆಕ್ ಮಾಡ್ತೀನಿ, ಗುರು ಕತ್ರಿ ಕೊಡು ಅಂತಲ್ಲೇ ಕಟ್ ಮಾಡ್ಕೊಂಡು ಹಾಕೊಂಡು ಪಾರ್ಟೀಸ್ಗೆ ಹೊಟ್ಟೋಗ್ತೀನಿ. ಐ ಹ್ಯಾವ್ ಡನ್ ದಟ್ ಆಲ್ಸೋ. ಬಟ್ ಮೆನಿ ಟೈಮ್ಸ್ ನಮ್ಮಮ್ಮ ಅದಕ್ಕೆ ಹೇಳೋದು, ಯಾಕೆ ಹಳೆ ಕಾಲದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂದರೆ ಬಂದು ಅದನ್ನು ತೆಗೆದು ಹೋಗೋದು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು. ಬಟ್ ಯು ಸಿ ಇವಾಗ ನಾವು ಏನಾದರೂ ಒಂದು ಶಾಪ್ನಲ್ಲಿ ಹೋಗ್ಬಿಟ್ಟು ಬಟ್ಟೆ ತೊಗೊತೀವಿ, ಸಪೋಸ್ ದೇರ್ಸ್ ಒನ್ ಟೀ ಶರ್ಟ್ ಟ್ರಯಲ್ ವಾಲ ಟೀ ಶರ್ಟ್ 100 ಜನ ಹಾಕ್ತಾರದು, ಓಕೆ, ಯು ವಿಲ್ ನಾಟ್ ಬೈ ದಟ್. ನೀವು ಅದು ಬೈ ಮಾಡಿದ್ರೆ ಯು ವಿಲ್ ಟೇಕ್ ಇಟ್ ಹೋಮ್, ಯು ವಿಲ್ ವಾಶ್ ಇಟ್, ಯು ವಿಲ್ ಪುಟ್ ಫುಲ್ ಹಾಟ್ ವಾಟರ್ನಲ್ಲಿ, ಎವ್ರಿ ಒನ್ ಸ್ವೆಟ್ ವಿಲ್ ಬಿ ದೇರ್, ಎನರ್ಜಿ, ಸ್ಟಿಂಕ್, ಇನ್ಫೆಕ್ಷನ್, ಗಾಡ್ ನೋಸ್ ವಾಟ್ ನಾಟ್, ಸಮ್ ಫಂಗಸ್, ವಾಟ್ ಎವರ್. ನೀವು ಅದು ಇಮಿಡಿಯೇಟ್ಲಿ ಹಾಕಲ್ಲ, ನೀವು ಹೊಸ ಪೀಸ್ ತಗೊಂಡ್ಬಿಟ್ಟು ನೀವು ಹಾಕ್ತೀರಾ, ಕಟ್ ಮಾಡಿ ಹೋಗ್ತೀರಾ, ಓಕೆ, ಬಟ್ ಯು ವಿಲ್ ನೆವರ್ ಟೇಕ್ ಅ ಯೂಸ್ಡ್ ಪೀಸ್ ಅಂಡ್ ವೇರ್. ಯಾಕೆ ಅದರಲ್ಲಿ ಸ್ವೆಟ್ ದಿಸ್ ದಟ್, ಬಟ್ ಅದು ನಾವು ನೋಡ್ಬೋದು, ಅದನ್ನ ನಾವು ಸ್ಮೆಲ್ ಮಾಡ್ಬೋದು, ನಮ್ಮ ಸೆನ್ಸಸ್ನಲ್ಲಿ ನಮಗೆ ಗೊತ್ತು ಇದು ಗಲೀಜಿದೆ. ಬಟ್ ನಮ್ದು ಕ್ರಿಸ್ಟಲ್ಸ್ನಲ್ಲಿ ಅದು ಎನರ್ಜಿ ಎಲ್ಲ ಅಬ್ಸಾರ್ಬ್ ಮಾಡ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಅದರಲ್ಲಿ ನೆಗೆಟಿವಿಟಿ ಇದೆ. ಯಾರು ಸೆನ್ಸಿಟಿವ್ ಇದ್ದಾರೆ, ಲೈಕ್ ಫಾರ್ ಎಕ್ಸಾಂಪಲ್ ಮೈ ಮಾಮ್ಸ್ ಲರ್ನ್ ಹೀಲಿಂಗ್ ಫ್ರಮ್ ಮೀ, ಬಟ್ ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಅವರು ಬ್ಯಾಡ್ ಕ್ರಿಸ್ಟಲ್ ಟಚ್ ಮಾಡಿದ್ರೆ, ಓ ಶೀಲಾ ಐ ಆಮ್ ಫೀಲಿಂಗ್ ವೆರಿ ಸ್ಕ್ರಾಚಿ, ಶೀಲ್ ಸೇ ಲೈಕ್ ದಟ್, ಓಕೆ, ಶಿ ಫೀಲ್ಸ್ ಇಟ್. ಅವ್ರಿಗೆ ಗೊತ್ತಿಲ್ಲ ದಟ್ ಆಕ್ಚುಲಿ ಶಿ ಈಸ್ ಹ್ಯಾವಿಂಗ್ ದ ಪವರ್ ಟು ಸೆನ್ಸ್ ದಟ್ ನೆಗೆಟಿವ್ ಎನರ್ಜಿ. ಶಿ ಥಿಂಕ್ಸ್, ಓ ದಿಸ್ ಕ್ರಿಸ್ಟಲ್ ಇಸ್ ಜಸ್ಟ್ ಮೇಕಿಂಗ್ ಮೀ itchy. So some people feel the poking energy, some people feel the negative energy of crystals, like I feel it, you know, like my kids also, like, you know, because they've grown in this energy bubble, aurge ella energy idella gottu. Like my younger son, when he's energizing the crystals, like the bracelets, you know, he handles so much of, like, he helps me so much with my work, and sometimes I'm telling him, like, you know, energize the bracelet. So when he's energizing it, he says energy is not going through, this is plastic. And the crystal is, he said, I don't know something, it's not going, mama. And then I'm like, yeah, just remove the plastic and put it. He's like, yeah, now it's going. But see, he doesn't know that logic. But he still has that awareness. Has that awareness, and more than anything, also he's attracted that kind of energies wherein he's able to judge, saying like what is coming in his way. Idu work ಆಗ್ತಿದೆಯೋ ವರ್ಕ್ ಆಗ್ತಿಲ್ಲ ಅಂತ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.